Hello students, welcome to Focus Study Class 10th YouTube channel. Today we are going to discuss some guaranteed questions which can be seen in your 2025 board exam. Let us see first guaranteed question, that is preparation of sodium hydroxide. Sodium hydroxide means NaOH, which is also known as caustic soda, which is also known as caustic soda. Remember it, it is also known as caustic soda. Caustic soda. Here, this is a ಇಂಡಸ್ಟ್ರಿಯಲ್ ಪ್ರೊಸೆಸ್. ಅಂದ್ರೆ ಏನು, ಇದು ಫ್ಯಾಕ್ಟ್ರಿಯಲ್ಲಿ ಆಗೋ ಪ್ರೊಸೆಸ್. ಅದನ್ನು ನಮ್ಮ 10th ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದು. ಈಗ ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದು ನೋಡ್ರೆ, ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ಆ್ಯನ್ ಅಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಕಾಲ್ಡ್ ಬ್ರೈನ್. ಅಂದರೆ ಸೋಡಿಯಂ ಕ್ಲೋರೈಡ್ ಏನು, ಸೋಡಿಯಂ ಕ್ಲೋರೈಡ್ ಅಕ್ವೆಸ್ ಸೊಲ್ಯೂಷನ್ ಅಂದರೆ ಏನಂತಾರೆ, ಅದಕ್ಕೆ ಬ್ರೈನ್ ಅಂತಾರೆ. ಸೋಡಿಯಂ ಕ್ಲೋರೈಡ್ ಅಕ್ವೆಸ್ ಸೊಲ್ಯೂಷನ್ ಅಂದರೆ ಅದು ಯಾವ ಸೊಲ್ಯೂಷನು, ಬ್ರೈನ್ ಈಸ್ ಕಾಲ್ಡ್ ಬ್ರೈನ್. is called brine. It decomposes to form sodium hydroxide. The process is called chloralkali process. ಇದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಏನು ಕೇಳ್ತಾರೆ, ವಾಟ್ ಈಸ್ ಕ್ಲೋರಲ್ಕಲಿ ಪ್ರೊಸೆಸ್ ಅಂತ ಕೇಳ್ತಾರೆ. ಈ ಈ ಟಾಪಿಕಲ್ಲಿ ನಿಮಗೆ 5 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಆರ್ 1 ಮಾರ್ಕ್ಸ್ ಎರಡರಲ್ಲಿ ಕೇಳ್ಬೋದು. ನಿಮ್ಗೆ 5 ಮಾರ್ಕ್ಸಿಗಾದರೂ ಕೇಳ್ಬೋದು, 1 ಮಾರ್ಕ್ಸಿಗಾದರೂ ಕೇಳ್ಬೋದು. ಆದರೆ ಇದು ಫಿಕ್ಸ್ ಬಿದ್ದೇ ಬೀಳುತ್ತೆ. ಯಾವುದಾದ್ರು ಒಂದು ಸೆಟ್ಟಲ್ಲಿ, 3 ಸೆಟ್ಟಲ್ಲಿ 1 ಸೆಟ್ಟಲ್ಲಾದರೂ ಬ್ರೈನ್ ಸೊಲ್ಯೂಷನ್ ಬಿದ್ದಿರುತ್ತೆ. ಸೊ ಲಿಸನ್ ಇಟ್ ಕೇರ್ಫುಲಿ, ಯಾಕಂದರೆ ನಾನು ಹೇಳಿದ್ರಲ್ಲೇ ಇದೇ ಬಿದ್ದಿರ್ಬೋದು. ಈಗ ಏನು ಕ್ಲೋರ್ ಆಲ್ಕಲಿ ಪ್ರೊಸೆಸ್, ಸಿಂಪಲ್ ಫಾರ್ಮಲ್ಲಿ ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದರೆ ಏನಂತಾರೆ ಅಂದರೆ ನೋಡೋಣ. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದ್ರೆ ಏನು, ದ electrolysis of an aqueous solution of sodium chloride means NaCl. ಏನಂತಾರೆ ಅದಕ್ಕೆ, ಬ್ರೈನ್ ಅಂತಾರೆ. ಅಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ಗೆ ಬ್ರೈನ್. ಟು ಪ್ರೊಡ್ಯೂಸ್ chlorine, hydrogen and sodium hydroxide. ಹಾಂ, ಈಗ ಡೆಫಿನೇಷನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ, ದ ಎಲೆಕ್ಟ್ರೋಲೈಸಿಸ್ ಆಫ್ ಆ್ಯನ್ ಅಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಅದೇ ಏನಂದರೆ ಸೋಡಿಯಂ ಕ್ಲೋರೈಡ್. ಇಲ್ಲಿ ಏನಂದಿದೆ, ಸೋಡಿಯಂ ಕ್ಲೋರೈಡ್ದು ಅಕ್ವೆಸ್ ಸೊಲ್ಯೂಷನ್ಗೆ ಏನಂತಾರೆ, ಬ್ರೈನ್ ಅಂತಾರೆ. ಸೊ ಬ್ರ್ಯಾಕೆಟಲ್ಲಿ ಬ್ರೈನ್ ಕೊಟ್ಟಿದ್ದಾರೆ. ಟು ಪ್ರೊಡ್ಯೂಸ್ ಕ್ಲೋರಿನ್, ಹೈಡ್ರೋಜನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಇವು ಏನು, ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್ ಮೇನ್ ಪ್ರಾಡಕ್ಟ್ಸ್ ಇವು.
ಮೇನ್ ಪ್ರಾಡಕ್ಟ್ಸ್ ಫಾರ್ಮ್ಡ್ ಬೈ ಎಲೆಕ್ಟ್ರೋಲೈಸಿಸ್ ಆಫ್ ಎನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಇದು ಎಲೆಕ್ಟ್ರೋಲೈಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇಂತ್ರ ಏನು ಫಾರ್ಮ್ ಆಗಿದೆ, ಮೇನ್ ಪ್ರಾಡಕ್ಟು ಕ್ಲೋರಿನ್ ಫಾರ್ಮ್ ಆಗಿದೆ, ಹೈಡ್ರೋಜನ್ ಫಾರ್ಮ್ ಆಗಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿದೆ. ನಿಮ್ಮ ಕ್ವಶನ್ನು ಬೈ ದಿ ಎಲೆಕ್ಟ್ರೋಲೈಸಿಸ್ ಆಫ್ ಎನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಮೇನ್ ಪ್ರಾಡಕ್ಟ್ ಫಾರ್ಮ್ಡ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಸೋಡಿಯಂ ಎಣ್ಣೆ ಕೊಟ್ಟಿರ್ಬೋದು, ಯಾವುದಾದ್ರೂ ಕೊಟ್ಟಿರ್ಬೋದು. ಆದರೆ ನಿಮ್ಮ ಆನ್ಸರ್ ಏನಿರಬೇಕು, ಈ ಮೂರಲ್ಲೇ ಒಂದಾಗಿರಬೇಕು. ನಿಮ್ಮ ಆನ್ಸರು ಕ್ಲೋರಿನ್ ಆಗಿರಬೇಕು, ಅಥವಾ ಹೈಡ್ರೋಜನ್ ಆಗಿರಬೇಕು, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರಬೇಕು. ಈ ಮೂರಲ್ಲೇ ಒಂದಾಗಿರಬೇಕು. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ, ನೆಕ್ಸ್ಟ್ ರಿಯಾಕ್ಷನ್ ಏನಂತ ನೋಡೋಕೆ ಹೋದರೆ, ಇನ್ನು ನೆಕ್ಸ್ಟ್ ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ, ಬಿಕಾಸ್ ಆಫ್ ದಿ ಪ್ರಾಡಕ್ಟ್ ಫಾರ್ಮ್ಡ್ ಕ್ಲೋರ್ ಫಾರ್ ಕ್ಲೋರಿನ್ ಆ್ಯಂಡ್ ಅಲ್ಕಲಿ ಫಾರ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂದ್ರೇನು, ಇದೆಲ್ಲ ಕೂಡ ಏನು ಫಾರ್ಮ್ ಮಾಡ್ತಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಮಾಡ್ತಿದೆ. ಎದರಿಂತ, ಎಲೆಕ್ಟ್ರೋಲೈಸಿಸ್ ಆಫ್ ಎನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇಂತ್ರ. ಇನ್ನು ಇದ್ರ ರಿಯಾಕ್ಷನ್ ನೋಡೋಕೆ ಹೋದರೆ, ರಿಯಾಕ್ಷನ್ ಏನಾಗುತ್ತೆ, ರಿಯಾಕ್ಷನ್ ಬರೀಬೇಕು. ಏನಿದೆ ರಿಯಾಕ್ಷನು, 2NaCl ಅಕ್ವಿಯಸ್ ಅಂದರೆ ಬ್ರೈನ್ ಪ್ಲಸ್ 2H2O gives 2NaOH 2NaOH ಪ್ಲಸ್ Cl2 ಪ್ಲಸ್ H2 ಲಿಬ್ರೇಟ್. ಇವೆರಡು ಗ್ಯಾಸ್ ಏನಾಗಿದೆ, ಲಿಬ್ರೇಟ್ ಆಗಿದೆ. ಇದು ಕ್ಲೋರಿನ್ ಗ್ಯಾಸ್ ಇದ್ದಿದ್ದು ಆ್ಯನೋಡ್ ಕಡೆ ಲಿಬ್ರೇಟ್ ಆಗುತ್ತೆ. ಹಾಗೆ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಕ್ಯಾಥೋಡ್ ಕಡೆ ಎವಾಪರೇಟ್ ಆಗುತ್ತೆ, ಅಂದರೆ ಲಿಬ್ರೇಟ್ ಆಗುತ್ತೆ. ಈಗ ನಾವು ಡಯಾಗ್ರಾಮ್ ನೋಡೋಕೆ ಹೋದರೆ, ಡಯಾಗ್ರಾಮಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಡಯಾಗ್ರಾಮಲ್ಲಿ ನಾವು ಎಲೆಕ್ಟ್ರೋಲೈಸಿಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಎಲೆಕ್ಟ್ರೋಲೈಸಿಸ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಡಿದಾಗ Cl2 ಯಾವ ಕಡೆ ಲಿಬ್ರೇಟ್ ಆಗ್ತಿದೆ, ಆ್ಯನೋಡ್ ಕಡೆ ಆಗ್ತಿದೆ, ಮತ್ತು H2 ಯಾವ ಕಡೆ ಲಿಬ್ರೇಟ್ ಆಗ್ತಿದೆ, ಕ್ಯಾಥೋಡ್ ಕಡೆ. ಈಗ ನಮಗಿದು ಲಿಬ್ರೇಟ್ ಆಗಿರೋ ಗ್ಯಾಸಸ್ಸು ಎದಕ್ಕೆ ಯೂಸ್ಫುಲ್ ಇದೆ ಅಂದರೆ, ಈಗ ನಾವು ಹೈಡ್ರೋಜನ್ ಕ್ಯಾಥೋಡ್ ಕಡೆ ಲಿಬ್ರೇಟ್ ಆಗಿರೋದು ನೋಡ್ರೆ, ನಮಗೆ ಹೈಡ್ರೋಜನ್ ಇದ್ದಿದ್ದು ನಮಗೆ ಎಷ್ಟು ಎದಕ್ಕೆ ಹೆಲ್ಪ್ ಆಗ್ತಿದೆ, ಫ್ಯೂಯಲ್ಸ್, ಮರ್ಗರೈನ್, ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್. ಅಂದರೆ ನಮ್ಗೆ ಎದಕ್ಕೆ ಆಗ್ತಿದೆ, ಫ್ಯೂಯಲ್ಸಿಗೆ, ಅಂದರೆ ಕೆರೋಸಿನ್ ಆಯಿಲು, ಪೆಟ್ರೋಲು, ಡೀಸೆಲು, ಅದು ಇದು ರೆಡಿ ಮಾಡೋಕ್ಕೆ H2 ಗ್ಯಾಸ್ ಅಂದರೆ ಹೈಡ್ರೋಜನ್ ಗ್ಯಾಸ್ ಯೂಸ್ಫುಲ್ ಆಗ್ತಿದೆ. ಮತ್ತು ಅಮೋನಿಯಾ ಫಾರ್ ಫರ್ಟಿಲೈಸೇಷನ್, ಅಂದರೆ ನಮಗೆ NH3 NH4 ಇದನ್ನ ರೆಡಿ ಮಾಡೋಕ್ಕೆ ನಮಗೇನು ಯೂಸ್ಫುಲ್ ಆಗ್ತಿದೆ, ಹೈಡ್ರೋಜನ್ ಯೂಸ್ಫುಲ್ ಆಗ್ತಿದೆ. ಇಲ್ಲಿ ಮಾರ್ಗರೈನ್ ಅಂದ್ರೇನು, ಮಿಕ್ಸ್ಚರ್ ಆಫ್, ಅದನ್ನಿಲ್ಲಿ ಬರೆಸ್ತೀನಿ ನೋಡಿ, ಮಾರ್ಗರೈನ್ ಅಂದರೆ ಮಾರ್ಗರೈನ್ ಅಂದ್ರೇನು, ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಆಯಿಲ್. ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಆಯಿಲ್ ಆಗಿರುತ್ತದೆ, ಅದಕ್ಕೇನಂತಾರೆ ಮಾರ್ಗರೈನ್ ಅಂತಾರೆ. ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಈಗೇನು, ಈಗ ಮಾರ್ಗರೈನಲ್ಲಿ ಅನ್ಸ್ಯಾಚುರೇಟೆಡ್ ಆಗಿ, ಈಗ ನಾವು ತಂಪಲ್ಲಿ ಏನು ನೋಡ್ಬೋದು, ಇದು ಕೊಬ್ಬರಿ ಎಣ್ಣೆ ಅದು ಗಟ್ಟಿಯಾಗಿರುತ್ತೆ, ಅದು ಏನು ಗಟ್ಟಿಯಾಗಿರೋದೇನು ಮಾರ್ಗರೈನ್. ಬಿಕಾಸ್ ಆಫ್ ದಿ ಹ್ಯೂಮಿಡ್ ಕ್ಲೈಮೇಟ್, ಮಾಯ್ಸ್ಟ್ ಕ್ಲೈಮೇಟ್ ಇಂತ್ರ ಏನಾಗಿರುತ್ತೆ,
ಅದು ಆಯಿಲ್ ಇದ್ದಿದ್ದು ಗಟ್ಟಿಯಾಗಿರುತ್ತೆ. ಅದಕ್ಕೆ ಏನಂತಾರೆ, ಮಾರ್ಗರೈನ್ ಅಂತಾರೆ. ಇನ್ನು ಅದೇ ಮಾರ್ಗರೈನ್ನ ಮತ್ತೆ ಯಾವ ಫಾರ್ಮಲ್ಲಿ ಇತ್ತೋ ಅದೇ ಫಾರ್ಮಲ್ಲಿ ತರಕ್ಕೆ ಯಾವ್ದು ಯೂಸ್ಫುಲ್ ಆಗುತ್ತೆ ನಮಗೆ, ಇದನ್ನ ಹೈಡ್ರೋಜನ್ ಯೂಸ್ಫುಲ್ ಆಗುತ್ತೆ. ಆ ಪ್ರೊಸೆಸ್ನ ಮಾಡೋದಕ್ಕೆ ಹೈಡ್ರೋಜಿನೇಷನ್ ಅಂತಾರೆ. ಅದು ನಿಮಗೆ ಟಾಪಿಕಲ್ಲಿಲ್ಲ ಅಷ್ಟೇ. ಈಗ ನಾವು ಈ ಕಡೆ ಕ್ಲೋರಿನ್ ಕಡೆ ನೋಡೋಕೆ ಬಂದರೆ, ಕ್ಲೋರಿನ್ ಎದಕ್ಕೆ ಯೂಸ್ ಆಗ್ತಿದೆ? ವಾಟರ್ ಟ್ರೀಟ್ಮೆಂಟ್, ಸ್ವಿಮ್ಮಿಂಗ್ ಪೂಲ್ಸ್, PVC, ಡಿಸ್ಇನ್ಫೆಕ್ಟೆಂಟ್ಸ್, CFCs, ಪೆಸ್ಟಿಸೈಡ್ಸ್, ಇಷ್ಟೆಲ್ಲ ನಿಮಗೆ ಕ್ಲೋರಿನ್ ಯೂಸ್ ಆಗ್ತಿದೆ. ಅಂದರೆ ವಾಟರ್ ಟ್ರೀಟ್ಮೆಂಟ್ ಅಂದ್ರೇನು? ವಾಟರ್ ಫಿಲ್ಟ್ರೇಷನ್ ಮಾಡೋಕ್ಕೆ ನಿಮಗೆ ಕ್ಲೋರಿನ್ ಯೂಸ್ ಆಗ್ತಿದೆ. ಮತ್ತು ಸ್ವಿಮ್ಮಿಂಗ್ ಪೂಲ್ಸಲ್ಲಿ ಅದ್ರ ಕಲರು, ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯಾವುದು ಯೂಸ್ ಆಗ್ತಿದೆ? ಕ್ಲೋರಿನ್ ಯೂಸ್ ಆಗ್ತಿದೆ. ಮತ್ತು PVC ಪೈಪ್, ಈಗ PVC ಪೈಪು ಅಥವಾ ನಾವು ಮನೆಯಲ್ಲೆಲ್ಲ PVC ಮಾಡಿಸ್ತಿರ್ತೀವಲ್ಲ, ಅದಕ್ಕೆಲ್ಲ ಕ್ಲೋರಿನ್ ಯೂಸ್ ಆಗುತ್ತೆ. ಡಿಸ್ಇನ್ಫೆಕ್ಟೆಂಟ್ಸ್ ಅಂದ್ರೇನು? ಈಗ ಒಂದು ನೀರಲ್ಲಿರೋ ಬ್ಯಾಕ್ಟೀರಿಯಾ, ಜರ್ಮ್ಸ್ ಅಥವಾ ಏನಾದರೂ ಹಾರ್ಮ್ಫುಲ್ ಆರ್ಗನಿಸಮ್ಸ್ ಇದ್ದರೆ ಅದನ್ನ ಕಿಲ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ? ಕ್ಲೋರಿನ್ ಯೂಸ್ ಮಾಡ್ತಾರೆ. CFCs ಅಂದ್ರೇನು? ನಿಮ್ಮ ಫ್ರಿಜ್ಜಲ್ಲೆಲ್ಲ ಇರುತ್ತೆ ಆ ಗ್ಯಾಸ್, ಕ್ಲೋರೋ ಕಾರ್ಬನ್. ಈ ಗ್ಯಾಸಲ್ಲಿ ಕ್ಲೋರಿನ್ ಯೂಸ್ ಮಾಡ್ತಾರೆ ಆ ಗ್ಯಾಸ್ ಪ್ರೊಡ್ಯೂಸ್ ಮಾಡೋಕ್ಕೆ. ಮತ್ತು ಪೆಸ್ಟಿಸೈಡ್ಸ್ ಅಂದ್ರೇನು? ಕೀಟನಾಶಕಗಳು. ಅಂದರೆ ನಾವು ಈಗ ಗೋಧಿಯದು ಇಟ್ಟಾಗ ನಾವು ಅದ್ರ ಒಳಗೆ ಹುಳ ಆಗಬಾರ್ದಂತ ಪೌಡ್ರ್ ಹಾಕಿ ಇಟ್ಟಿರ್ತೀವಲ್ಲ, ಅದು ಏನು? ಪೆಸ್ಟಿಸೈಡ್ಸ್. ಆ ಪೆಸ್ಟಿಸೈಡ್ಸ್ ಆಗೋದು ಕ್ಲೋರಿನ್ ಇಂತ್ರನೇ. ಇನ್ನು ಇಲ್ಲಿ ನೆಕ್ಸ್ಟ್ ಕೆಳಗೆ ನೋಡಿದರೆ ಬ್ರೈನ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂದರೆ ಇಲ್ಲಿ ಹೊರಗೆ ಬರೋದು ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಬರ್ತಿದೆ. ಇನ್ನು ಈ ಸೋಡಿಯಂ ಹೈಡ್ರಾಕ್ಸೈಡ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಡಿಗ್ರೀಸಿಂಗ್ ಮೆಟಲ್ಸ್ ಅಂದ್ರೇನು? ಮೆಟಲ್ಸ್ ಕರೋಷನ್ ಆಗಬಾರ್ದಂತ ಅದನ್ನ ಗ್ರೀಸಿಂಗ್ ಮಾಡಿರ್ತಾರೆ ಮೇಲೆ, ಅದಕ್ಕೆ ಏನಂತಾರೆ? ಡಿಗ್ರೀಸಿಂಗ್ ಮೆಟಲ್ಸ್. ಸೋಪ್ ಯೂಸ್ ಮಾಡೋಕ್ಕೆ ಏನು ಮಾಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತಾರೆ ಸೋಪ್ ಯೂಸ್ ಮಾಡೋಕ್ಕೆ. ಮತ್ತು ಡಿಟರ್ಜೆಂಟ್ಸ್ ಅಂದರೆ ಬಟ್ಟೆ ಪುಡಿಗಳು, ಡಿಟರ್ಜೆಂಟ್ ಪೌಡ್ರ್, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಯಾವ್ದು ಯೂಸ್ ಮಾಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ನ ಡಿಟರ್ಜೆಂಟಿಗೆ ಯೂಸ್ ಮಾಡ್ತಾರೆ. ಪೇಪರ್ ಮೇಕಿಂಗ್, ಆರ್ಟಿಫಿಷಿಯಲ್ ಫೈಬರ್ಸ್. ಅಂದರೆ ಪೇಪರ್ ಮೇಕಿಂಗ್ ಅಂದರೆ ಪೇಪರ್ ಮಾಡೋವಾಗ ಅದನ್ನ ಒಂದು ಪ್ರೊಸೆಸ್ ಆಗುತ್ತೆ. ಆ ಪ್ರೊಸೆಸ್ಸಲ್ಲಿ ಏನು ಮಾಡುತ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡನ್ನು ಪೇಪರ್ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಫೈಬರ್ಸ್ ಅಂದ್ರೇನು? ನಾವು ಬಟ್ಟೆ ಅದು ಹಾಕೋತೀವಿ, ಆ ಬಟ್ಟೆ ಹಾಕೊಳ್ಳೋದು ಅದನ್ನು ಬಟ್ಟೆ ಕಲರ್ ತರಬೇಕಂದ್ರೆ ಯಾವ ಯೂಸ್ ಮಾಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾರೆ. ಇನ್ನು ಇಲ್ಲಿ ನಾವು ಮಿಡಲ್ ಮೆಂಬ್ರೇನ್ ಬರೋಕೆ ಹೋದರೆ ಏನು ಹೇಳಿದಾರೆ ಅವರು? ಇದು ಬ್ರೈನ್ ಸೊಲ್ಯೂಷನ್ ಒಂದು ಕಂಟೈನರ್ ಆದರೆ ಅದರ ಮಿಡ್ ಪಾರ್ಟ್ ಏನೇನಾಗುತ್ತೆ? ಕ್ಲೋರಿನ್. ನಾವೀಗ ಇದರಲ್ಲಿ ಏನಿದೆ? NaCl ಹಾಕಿದ್ವಿ ಮೊದಲು. NaCl ಹಾಕಾದ್ಮೇಲೆ ಒಳಗೆ ಏನಾಗುತ್ತೆ? ಎಣ್ಣೆದು ಯಾವತ್ತೂ ಪಾಸಿಟಿವ್ ಚಾರ್ಜ್ ಇರುತ್ತೆ ಹಾಗೂ ಕ್ಲೋರಿನ್ದು ನೆಗೆಟಿವ್ ಇರುತ್ತೆ. ಇಲ್ಲಿ ನಮಗೆ ನೆಗೆಟಿವ್ ಇದೆ, ಇಲ್ಲಿ ನಮಗೆ ಪಾಸಿಟಿವ್ ಇದೆ. ಅಂದರೆ ಯಾವತ್ತಿದ್ರೂ ಪಾಸಿಟಿವ್ ಏನಾಗುತ್ತೆ? ರಿಪಲ್ಷನ್ ಆಗುತ್ತೆ. ಹಾಗೂ ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಷನ್ ಆಗುತ್ತೆ. ಸೊ ಕ್ಲೋರಿನ್ ಏನಾಗುತ್ತೆ? ಈ ಸೈಡ್ ಹೋಗುತ್ತೆ. ಮತ್ತು ಸೋಡಿಯಂ ಏನಾಗುತ್ತೆ? ಈ ಸೈಡ್ ಹೋಗಿ ಈ ಸ್ಟ್ರಿಪ್ ಮೇಲೆ ಏನಾಗುತ್ತೆ? ಅಟ್ಯಾಚ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ವಾಟರ್ ಅಂದರೆ ಏನಿರುತ್ತೆ? H2O. H ಮೇಲೆ H ಪ್ಲಸ್ ಇರುತ್ತೆ, O ಯಾವತ್ತಿದ್ರೂ ಮೈನಸ್ ಇರುತ್ತೆ. H ಪ್ಲಸ್ ಇದೆ ಅಂದರೆ ಯಾವ ಕಡೆ ಹೋಗುತ್ತೆ? ಅದು ಪ್ಲಸ್ ಇದ್ದಿದ್ದು ಯಾವತ್ತು ಕ್ಯಾಥೋಡ್ ಕಡೆ ಹೋಗುತ್ತೆ, ಅಂದರೆ ನೆಗೆಟಿವ್ ಚಾರ್ಜ್ ಕಡೆ. ಹಾಗೂ ನೆಗೆಟಿವ್ ಇದ್ದಿದ್ದು ಯಾವತ್ತು ಎಲ್ಲಿ ಹೋಗುತ್ತೆ? ಪಾಸಿಟಿವ್ ಸೈಡ್, ಅಂದರೆ ಆ್ಯನೋಡ್ ಸೈಡ್ ಕಡೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಬ್ರೈನ್ ಸೊಲ್ಯೂಷನ್. ನಿಮಗೆ ಬ್ರೈನ್ ಸೊಲ್ಯೂಷನ್ ಕೇಳಿದರೆ ನೀವು ಇಷ್ಟು ಬರೆದ್ರೆ ನಿಮಗೆ ಏನು ಕೊಡ್ತಾರೆ? ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಆದರೂ ಇದನ್ನು ನೀವು ವಿಡಿಯೋ 1-2-3 ಸಲ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಏನೇನು ಕಾನ್ಸೆಪ್ಟ್ ಏನೇನಿಲ್ಲ ಅಂತ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ? ನೆಕ್ಸ್ಟ್ ಲೈನ್ ಓದೋಣ. ಕ್ಲೋರಿನ್ ಗ್ಯಾಸ್
ಈಸ್ ಗಿವನ್ ಆಫ್ ಅಟ್ ದ ಆ್ಯನೋಡ್ ಹೇಳಿದೆ. ನಾನು ಹೇಳಿದಾಗೆ ಅವ್ರು ಏನು ಕೊಟ್ಟಿದ್ದಾರೆ, ಕ್ಲೋರಿನ್ ಗ್ಯಾಸ್ ಏನು ಅಂದಿದ್ದಾರೆ, ಆ್ಯನೋಡ್ ಕಡೆ ಶಿಫ್ಟ್, ಆ್ಯನೋಡ್ ಕಡೆ ಅಂತ ಬರ್ತಿದೆ ಅಂದಿದ್ದಾರೆ. ಇಲ್ಲಿ ಆ್ಯನೋಡ್ ಇದೆ. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಅಟ್ ದ ಕ್ಯಾಥೋಡ್. ಹೈಡ್ರೋಜನ್ ಗ್ಯಾಸ್ ಎಲ್ಲಿಂದ ರಿಲೀಸ್ ಆಗ್ತಿದೆ, ಕ್ಯಾಥೋಡ್ ಸೈಡ್ ರಿಲೀಸ್ ಆಗ್ತಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಈಸ್ ಫಾರ್ಮ್ಡ್ ನಿಯರ್ ದ ಕ್ಯಾಥೋಡ್. ಅಂದರೆ ಇಲ್ಲಿ ಕ್ಯಾಥೋಡ್ ಇದೆ ಅಂದರೆ ಕ್ಯಾಥೋಡ್ ಕೆಳಗೆ ಇಲ್ಲೇ ಫಾರ್ಮ್ ಆಗ್ತಿದೆ ಸೋಡಿಯಂ ಹೈಡ್ರಾಕ್ಸೈಡ್. ಅದನ್ನೇ ಅಲ್ಲಿ ಸೆಂಟೆನ್ಸಲ್ಲಿ ಕೊಟ್ಟಿರೋದು. ದ 3 ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೊಸೆಸ್ ಆರ್ ಆಲ್ ಯೂಸ್ಫುಲ್. ಫಿಗರ್ 2.8 ಶೋಸ್ ದ ಡಿಫ್ರೆಂಟ್ ಯೂಸಸ್ ಆಫ್ ದಿಸ್ ಪ್ರಾಡಕ್ಟ್ಸ್. ಅಂದರೆ ಇಲ್ಲಿ ಏನೇನು ಕೊಟ್ಟಿದ್ದಾರಲ್ಲ, ಇದೆಲ್ಲ ಏನು, ಅದು ಪ್ರಾಡಕ್ಟ್ ಯೂಸ್ಫುಲ್ ಏನೇನು ಯೂಸಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕಂಪಲ್ಸರಿ ಓದ್ಕೊಳ್ಳಿ. ಹೈಡ್ರೋಜನ್ ಎದಕ್ಕೆ ಯೂಸ್ ಆಗುತ್ತೆ, ಕ್ಲೋರಿನ್ ಎದಕ್ಕೆ ಯೂಸ್ ಆಗುತ್ತೆ, ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಎದಕ್ಕೆ ಯೂಸ್ ಆಗುತ್ತೆ ಅಂತ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಡೈರೆಕ್ಟ್ಲಿ ಕ್ವಶನ್ಸ್ ಫ್ರಮ್ ವಾಟ್ ಆರ್ ದ ಯೂಸಸ್ ಆಫ್ ಹೈಡ್ರೋಜನ್ ಇನ್ ಬ್ರೈನ್ ಸೊಲ್ಯೂಷನ್ ಆ್ಯಂಡ್ ವಾಟ್ ಆರ್ ದ ಯೂಸಸ್ ಆಫ್ ಫ್ಲೋರಿನ್ ಇನ್ ಬ್ರೈನ್ ಸೊಲ್ಯೂಷನ್. ಈಗ ಡೈರೆಕ್ಟಾಗಿ ಕೇಳ್ತಾರೆ, ಅದಕ್ಕೆ ಎಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಏನೇನು ಯೂಸಸ್ ಇದೆ ಅಂತ. ನೀವು ಇಷ್ಟು ಬರೆದ್ರೆ ಡಯಾಗ್ರಾಮ್ ತೆಗೆದು, ಈಗ ನಾನು ಹೇಳಿರೋದ ಇಷ್ಟು ಏನು ಕೇಳ್ತಾರೆ ನಿಮಗೆ 5 ಮಾರ್ಕ್ಸಿಗೆ ಕೇಳಿದ್ರೆ ಡಯಾಗ್ರಾಮ್ ತೆಗೀರಿ. ಮೊದಲು ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದರೆ ಏನಂತ ಬರೀರಿ, ಹಾಗೂ ಬ್ರೈನ್ ಸೊಲ್ಯೂಷನ್ ಅಂದರೆ ಏನಂತ ಬರೀರಿ. ಇನ್ನು ನೆಕ್ಸ್ಟ್ ಇದನ್ನ ಬರೋದಾದ್ಮೇಲೆ ರಿಯಾಕ್ಷನ್ ಬರೀರಿ. ಬರೆದಾದ್ಮೇಲೆ ಇಲ್ಲಿ ಬರ್ಸಿರೋ ರಿಯಾಕ್ಷನ್ ಬರೀರಿ. ಇನ್ನು ರಿಯಾಕ್ಷನ್ ಬರೆದಾದ್ಮೇಲೆ ಲಾಸ್ಟಿಗೆ ನೀವು ಇದನ್ನು ಡಯಾಗ್ರಾಮ್ ಅಲ್ಲಿ ಏನಾರು ತೆಗೆದು ಬಂದರೆ ನಿಮಗೆ 5 ಔಟ್ ಆಫ್ 5 ಮಾರ್ಕ್ಸ್ ಕೊಡ್ತಾರೆ. ಇಟ್ ಈಸ್ ಗ್ಯಾರಂಟಿಡ್. ಈ ಕ್ವಶನಲ್ಲಿ ನಿಮಗೆ 1 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿನ ಕ್ವಶನ್ ಫಿಕ್ಸ್ ಬಿದ್ದೇ ಬೀಳುತ್ತೆ. ಈ ಸಲ ಬೋರ್ಡ್ ಎಕ್ಸಾಮ್ದಾಗ ಬಿದ್ದೇ ಬೀಳ್ತೈತಿ. ಸೊ ರೀಡ್ ಇಟ್ ಕೇರ್ಫುಲಿ. ಥ್ಯಾಂಕ್ಸ್.